ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಚೀವ್ಸ್ ಪ್ರಪಂಚ. ಹೇಗಿದೆ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಎಸ್, ಇವತ್ತು ಬಂದು ನೀವು ಚೆನ್ನಾಗಿರ್ತೀರದೇ ಭಾವಿಸ್ತೀನಿ. ಎಸ್, ಆ್ಯಂಡ್ ಇವತ್ತು ಬಂದು ಫ್ರೆಂಡ್ಸ್ ನಮ್ಮ ಲಡ್ಡುಮ ಬರ್ಡೇ. ಸೊ ಇವತ್ತು ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನೆನ್ನೆ ಹಳೆ ವ್ಲಾಗ್ಸ್ ಎಲ್ಲ ನೋಡಿರ್ತೀರಾ, ಶಾಪಿಂಗ್ ಆಗಲಿ ಅಥವಾ ಪ್ರತಿಯೊಂದು ಫುಲ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಫೈನಲ್ ಡೇ, ನೋಡೋಣ ಯಾವ ಥರ ನನ್ನ ಡೇ ಹೋಗುತ್ತೆ ಅಂತ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಬನ್ನಿ ಫುಲ್ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಸೊ ಜಸ್ಟ್ ಬೆಳಗ್ಗೆ ಅಂದರೆ ಇವಾಗ ಆಲ್ಮೋಸ್ಟ್ 7 o'clock 7:30 ಆಗಿದೆ ಟೈಮಿಗೂ. ಇವತ್ತು ಬೇಗ ಇದೆ ಫುಲ್ ಫ್ರೆಶ್ ಅಪ್ ಆಗಿದ್ದೀರಿ. ಅರುಣ್ ಅವರು ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಮನೆಗೆ. ಬಿಕಾಸ್ ಅಲ್ಲಿ ಪಾರ್ಟಿ ಹಾಲಲ್ಲಿ ಸುಹಾಸ್ ಅವ್ರು ಬಂದವರಂತೆ ಡೆಕೋರೇಷನ್ ಮಾಡೋಕ್ಕೆ. ಸೊ ನಾವು ಒಂದ್ಸತಿ ಹೋಗಿ ಬರೋಣ ಅಂತ. ಸೊ ಏನಕ್ಕಪ್ಪ ಅಂದರೆ ಒಂಥರ ಸ್ಯಾಟಿಸ್ಫೈ ಇರಬೇಕು. ಲೈಕ್ ಫುಲ್ ರೆಡಿ ಆದಮೇಲೆ ಹೋದ್ಮೇಲೆಲ್ಲ ಓಕೆ ಎಲ್ಲ ಹಿಂಗೆ ಕರೆಕ್ಟಾಗಿದೆ ಅಂತ. ಆಮೇಲೆ ಅಯ್ಯೋ ಅದು ಹೇಳಿದ್ನಲ್ಲ ಅದಾಗಿಲ್ಲ ಅಥವಾ ಹಿಂಗಿರ್ಬೇಕಿತ್ತು ಹಂಗಿರ್ಬೇಕಿತ್ತು, ನಂಗೆ ಅವೆಲ್ಲ ಬೇಡ. ಸೊ ಅದಕ್ಕೆ ಇವಾಗ ನಾನು ಹೋಗ್ಬಿಟ್ಟು ನೋಡ್ಕೊಂಡ್ಬಂದ್ರೆ ಒಂದು ಐಡಿಯಾ ಬರುತ್ತೆ. ಅದಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಂಗೆ ಗೊತ್ತು ಆಲ್ರೆಡಿ ತುಂಬ ವಿಶಸ್ ನೀವು ಕಳಿಸ್ತಾ ಇದ್ದೀರಾ ಕಾಮೆಂಟ್ಸಲ್ಲಿ. ಸೊ ತುಂಬ ಥ್ಯಾಂಕ್ಸ್ ಫಾರ್ ದ್ಯಾಟ್. ಇಲ್ಲಿ ನೋಡ್ಬೋದು ನಮ್ಮಮ್ಮ ಒಂದು ಸಿಂಪಲ್ ಆದ ರಂಗೋಲಿನ ಹಾಕಿರೋದು. ಬಿಕಾಸ್ ಇವಾಗ ಬರ್ಡೇ ದಿವಸ ಅಂದರೆ ಮಕ್ಕಳೆಲ್ಲ ನೆಂಟೆಲ್ಲ ಇರ್ತಾರಲ್ಲ, ಸೊ ಮಕ್ಕಳೆಲ್ಲ ಫುಲ್ ಓಡಾಡ್ಕೊಂಡು ರಂಗೋಲಿಯೆಲ್ಲ ಹಾಳು ಮಾಡ್ತಾರೆ ಅಂತ ಸಿಂಪಲಾಗಿ ಹಾಕಿರೋದಷ್ಟೇ. ಅವತ್ತು ಭಾನುವಾರ ಬೇರೆ ಅಲ್ವಾ, ಸೊ ನಮ್ಮಲ್ಲಿ ಶುಕ್ರವಾರ ಮಂಗಳವಾರ ಈ ಥರ ಎಲ್ಲ ಫುಲ್ ದೊಡ್ಡದಾಗಿ ಗ್ರ್ಯಾಂಡಾಗಿ ರಂಗೋಲಿ ಹಾಕ್ತಾರೆ. ಈ ಭಾನುವಾರ ಎಲ್ಲ ಫುಲ್ ಒಂಥರ ಚಿಕ್ಕದಾಗಿ ಪುಟ್ಟದಾಗಿ ರಂಗೋಲಿ ಹಾಕೋದು. ಆ್ಯಂಡ್ ಇವರಿಬ್ರು ನನ್ನ ದೊಡ್ಡಮ್ಮ, ಒಬ್ಬರು ಮಾದಲಿಗೆರೆ ದೊಡ್ಡಮ್ಮ, ಇನ್ನಿಬ್ರು ಹಾಸನ್ ದೊಡ್ಡಮ್ಮ ಅಂತ. ಸೊ ತುಂಬ ಅಂದರೆ ತುಂಬ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ದೊಡ್ಡಮ್ಮಂಗೆ ಹೇಳಿದ್ದೆ, ಇಬ್ಬರು ದೊಡ್ಡಮ್ಮನಿಗೂ ಹೇಳಿದ್ದೆ ನಮ್ಮ ಮಗನ ಬರ್ಡೇಗೆ ಒಂದು ದಿವಸ ಮುಂಚೆನೇ ಬರಬೇಕು, ನೀವು ಮಿಸ್ ಮಾಡೋಂಗಿಲ್ಲ ಅಂತ. ಸೊ ಅದಕ್ಕೆ ಅವ್ರು ಒಂದು ದಿವಸ ಮುಂಚೆನೇ ಬಂದಿರೋ. ತುಂಬಾ ಖುಷಿ ಆಯ್ತು ನನಗೆ ಫ್ರೆಂಡ್ಸ್. ನಾನು ಹಾಗೆ ಸುಮ್ಮನೆ ಅದೇ ಫ್ಯಾಮಿಲಿ ಟಾಕ್ಸ್ ಇರ್ತಲ್ಲ, ಸೊ ಹಾಗೆ ಮಾತಾಡ್ತಾ ಇದ್ವಿ. ಲಡ್ಡು ಗುಡ್ ಮಾರ್ನಿಂಗ್. ಇಲ್ಲ ಅಕ್ಕ, ಈಗ ಹೆಂಗಿದೆ ನಾವು ಇಬ್ರು ಇರ್ತೀವಲ್ಲ, ಬೇಕಾದ್ರೆ ಯಾರು ಬರ್ಲಿ ಯಾರು ಬಿಟ್ಟು ನಾವು ಇಬ್ರಲ್ಲಿ ಬರ್ತೀವಿ ಕಾರ್ ತಂದ್ರೆ ನೋಡಲಿ ಅಕ್ಕ. ಇವ್ರು ಎಲ್ಲರೂ ಸಂಸಾರ ಕಟ್ಕೊಂಡು ಬರೋಟಲ್ಲ. ನನ್ಗೆ 2 ವರ್ಷ ಆಯ್ತದೆ. ನಾನ್ ಬರ್ತೀನಿ ಕಂಡು ಬಿಡ್ದೊಡಮ್ಮ ನಿಮ್ಮ ಮನೇಲಿ. ಓ ನಿಮ್ಮ ಮನೆಗೂ ಬರ್ತೀನಿ. ನಿಮ್ಮ ಮನೆಗೆ ಅವಾಗ ಒಂದ್ಸತಿ ಬಂದಿದ್ದಾನ ದೊಡ್ಡಮ್ಮ ಮನೆಗೆ ಒಂದ್ಸತಿ ಹೋಗಿಲ್ಲ. ಅಲ್ಲಿ ಏನು ತಿಂದಿಲ್ಲ. ಈಗ ಹೆಂಗ್ ಗೊತ್ತಾ, ನಮ್ಮಲ್ಲೇ ಗ್ಯಾಸ್ ಎಲ್ಲ ಮಡಿಕೆ ನನಗೂ ಬರಕಲ್ಲ, ನಾನು ಮಾಡಿಕತ್ತಲ್ಲ, ನಮ್ಮ ತಂದು ಕೊಡ್ತೀನಿ. ಆಯ್ತು ಆಯ್ತು. ಸೊ ನಮ್ಮ ದೊಡ್ಡಮ್ಮಂದ್ರು ಕರೀತಾ ಇದ್ರು ಮನೆಗೆ ಬನ್ನಿ, ಯಾವಾಗ ಬರ್ತೀರಾ ಅಂತ. ನಮ್ಮಮ್ಮ ನಾವಿಬ್ರು ಬಂದ್ಬಿಡ್ತೀವಿ ಅಂತ ಅಂದ್ವಿ. ಅದಕ್ಕೆ ಅವರೆಲ್ಲ ಇಲ್ಲ ನೀವಿಬ್ರು ಮಾತ್ರ ಅಲ್ಲ, ಫುಲ್ ಫ್ಯಾಮಿಲಿ ಕುಟುಂಬ ಸಮೇತವಾಗಿ ಬರಬೇಕು ಅಂತ. ಸೊ ಹಾಗೆ ಸುಮ್ಮನೆ ಡಿಸ್ಕಸ್ ಮಾಡ್ತಾ ಇದ್ವಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ಬನ್ನಿ ಚೌಟ್ರಿ ಅಂದರೆ ಪಾರ್ಟಿ ಹಾಲ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಡೆಕೋರೇಷನ್ ಯಾವ ಥರ ಇರುತ್ತೆ ಏನು ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ನಾನು ಮೇಕಪ್ ನಾನು ರೆಡಿ ಆಗೋದು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಿಬಿಡಿ. ತುಂಬ ಜನ ಹೇಳ್ತಾ ಇದ್ರಿ ವ್ಲಾಗ್ ಡಿಲೇ ಆಗ್ತಾ ಇದೆ, ಯಾಕೆ ಎಷ್ಟು ಲೇಟು ಅಂತ. ಫ್ರೆಂಡ್ಸ್ ಬರ್ಡೇ ನಾನು ಮಾಡಿದ್ದು ಇವಾಗಲೇ ಸ್ವಲ್ಪ ದಿವಸದ ಮುಂಚೆ ಮಾಡಿದ್ದು. ಸೊ ಎಲ್ಲನೂ ತೋರಿಸ್ಬೇಕಲ್ವಾ. ನಾನು ಡೈರೆಕ್ಟಾಗಿ ಬರ್ಡೇ ವ್ಲಾಗ್ ಹಾಕ್ಬಿಟ್ಟು ಆಮೇಲೆ ಶಾಪಿಂಗ್ ವ್ಲಾಗ್ ಹಾಕಿದ್ರೆ ಅದು ಏನು ಚೆಂದ ಇರುತ್ತೆ. ಅದಕ್ಕೋಸ್ಕರನೇ ಡಿಲೇ ಆಗಿದ್ದು. ಬಟ್ ಅಷ್ಟೊಂದು ಡಿಲೇ ಆಗಿಲ್ಲ. ಯಾಕೆ ನೀವು ಆ ಥರ ಕಾಮೆಂಟ್ ಕಳಿಸ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ದಟ್ಸ್ ಓಕೆ, ನೀವು ಕಾಮೆಂಟ್ ಮಾಡ್ತಾ ಇರಲ್ಲ, ಅದೇ ಒಂಥರ ಖುಷಿ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ನಿಮಗೆ ಡೆಕೋರೇಷನ್ ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೀವು ನಂಗೆ ಈ ಥರದ್ದು ಬೇಕಿತ್ತು ಸೆಟ್ಟು, ಆ ಥರದ್ದು ಚೇರು.
ಚೆನ್ನಾಗಿ ಎಸ್ ಇಲ್ಲ, ಇನ್ನ ಎಸ್ ಬೇಕು. ಎಸ್ ಇಲ್ಲ, ಎಸ್ ಒಂದಿದೆ ಬಟ್ ಚೆನ್ನಾಗಿ ಬಂದಿದೆ. ಸೊ ಅಷ್ಟು ಲೈಟ್ ಬರುತ್ತಾ? ಬರುತ್ತೆ. ಬರುತ್ತಾ ಲೈಟ್? ಹೌದಾ? ಸೊ ಈ ತರ ಇದೆ. ಹೌದಾ? ಸೊ ತುಂಬಾ ಚೆನ್ನಾಗಿದೆ. ಜಂಗಲ್ ಥೀಮ್ ನಾನು ಸ್ಪೆಸಿಫಿಕ್ಲಿ ಯಾಕೆ ಅಂತಂದ್ರೆ ಬಿಕಾಸ್ ಸಿಂಬಾಗೆ ಮತ್ತೆ ಲಕ್ಷ್ಮಿಗೆ ಜಂಗಲ್ ತುಂಬಾ ಇಷ್ಟ ಅನಿಮಲ್ಸ್. ಸೊ ಇಲ್ಲಿ ಮಕ್ಕಳು ಚೆನ್ನಾಗಿರುತ್ತೆ ಅಂತ. ಅಂಡ್ ಇಲ್ಲಿ ಸುಹಾಸ್ ಅವರು ಬೆಳಗ್ಗೆನೆ ಬಂದು ಎಲ್ಲ ಮಾಡ್ತಾ ಇದ್ದಾರೆ, ಸುಹಾಸು ಮತ್ತೆ ಅಂಕಲು. ಸೊ ಎಸ್, ಇದೆಲ್ಲ ಫುಲ್ ಬಲೂನ್ಸ್, ಗ್ರೀನ್ ಕಲರ್ ಬಲೂನ್ಸ್. ಸೊ ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಲ್ಲ. ಸೊ ನಾವು ಆ್ಯಕ್ಚುಲಿ ಕೊಟ್ಟಿದ್ದು ಜಂಗಲ್ ಥೀಮ್ ಅಂತ. ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲೂ ಹೇಳಿದ್ದೆ. ತುಂಬ ಜನ ಕೇಳ್ತಾ ಇದ್ರಿ ಯಾವ ಥೀಮ್ ಕೊಡ್ತಾ ಇದ್ದೀರಾ ಲಡ್ಡು ಬರ್ಡೇಗೆ ಡೆಕೋರೇಷನು ಅಂತ. ಸೊ ನಂಗೆ ಜಂಗಲ್ ಥೀಮ್ ಅಂತ ಫಸ್ಟು ಆ್ಯಕ್ಚುಲಿ ಬೇಡ ಅಂತಲೇ ಅಂದ್ಕೊಂಡಿದ್ದು ಜಂಗಲ್ ಥೀಮ್. ಬಟ್ ಏನಪ್ಪ ಅಂದರೆ ನಮ್ಮ ಮುದ್ದಿನಾಗೆ ಕಣ್ಮಣಿಗೆ ಎಲ್ಲ ಜಂಗಲ್ ತುಂಬಾ ಇಷ್ಟ. ಆ್ಯಂಡ್ ಅವ್ರನ್ನ ನೋಡಿಬಿಟ್ಟು ಲಡ್ಡುಗೂ ಆ್ಯನಿಮಲ್ಸ್ ಹೋಗೋ ಜಂಗಲೆಲ್ಲ ತುಂಬ ಇಷ್ಟ ಆಗ್ತಾ ಇದೆ. ಲೈಕ್ ಗ್ರೀನ್ರಿ ಎಲ್ಲ ಫುಲ್ ಒಂಥರ ಬ್ರೈಟ್ ಕಲರ್ಸ್ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡು ಜಂಗಲ್ ಥೀಮ್ ಇಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಇದು ಡೆಕೋರೇಷನ್ಗೆಲ್ಲ ಸುಹಾಸ್ ಅವ್ರಿಗೆ ಹೇಳಿದ್ದು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇವ್ರ ಬಗ್ಗೆ. ಇವರು ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡೋದು ಫ್ರೆಂಡ್ಸ್. ಲೈಕ್ ಡೆಕೋರೇಷನು, ಪಾರ್ಟಿ, ಮದುವೆ, ಎಲ್ಲ ಥರದ ಫಂಕ್ಷನ್ಸ್ಗೂ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಡ್ತಾರೆ, ರೀಸನೇಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಆ್ಯಂಡ್ ನನ್ನ ಆಲ್ಮೋಸ್ಟ್ ನಮ್ಮ ಮನೆ ಫಂಕ್ಷನ್ಗೆಲ್ಲ ನಾವು ಹೇಳೋದೇ ಸುಹಾಸ್ಗೆ. ಬಿಕಾಸ್ ಇವಾಗ ಒಂಥರ ಕಂಫರ್ಟ್ ಲೆವೆಲ್ ಬಂದಿದೆ. ನಾವು ಜಾಸ್ತಿ ಯಾರನ್ನೂ ಲೈಕ್ ಇದು ಮಾಡೋಕ್ಕೆ ಹೋಗಲ್ಲ. ಓಕೆ ಏನಾದರೂ ಫಂಕ್ಷನ್ ಇದೆಯಾ, ಸುಹಾಸ್ ಇದು ಮಾಡಿಕೊಡಿ, ಸುಹಾಸ್ ಅದು ಮಾಡಿಕೊಡಿ ಅಂತ. ಆ್ಯಂಡ್ ಹೌದು ಫ್ರೆಂಡ್ಸ್, ಇದು ಯಾವುದೇ ಥರದ ಕೊಲಾಬ್ರೇಷನ್ ಅಲ್ಲ, ನಾವು ಪೇ ಮಾಡಿಬಿಟ್ಟು ಅವ್ರ ಹತ್ರ ಮಾಡಿಸ್ಕೊತಿರೋದು. ಸೊ ಪ್ಲೀಸ್ ನೀವು ಕೊಲಾಬ್ರೇಷನು ಅದಕ್ಕೆ ನೀವು ಪ್ರಮೋಟ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಅವ್ರ ಕೆಲಸ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ, ಅದಕ್ಕೆ ನಾವು ಹೇಳ್ತಿರೋದು. ನೀವು ಬೇಕಾದ್ರೆ ಒಂದ್ಸತಿ ಅವ್ರ ಪ್ರೊಫೈಲ್ನ ಚೆಕ್ಔಟ್ ಮಾಡ್ಕೊಳ್ಳಿ. ನಾನು ಅವ್ರ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬಹುದು. ಒಂದ್ಸತಿ ಕೇಳಿ, ನಿಮ್ಮ ಮನೇಲಿ ಅಂದರೂ ನಾಮಕರಣ, ಮದುವೆ, ಬರ್ಡೇ, ಏನೇ ಫಂಕ್ಷನ್ ಇರಲಿ ಎಲ್ಲದಕ್ಕೂ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಅವರು ಆ್ಯಕ್ಚುಲಿ ಸುಹಾಸರು ನನಗೆ ಬೇರೆ ಬೇರೆ ಥರ ಐಡಿಯಾಸ್ ಕೊಟ್ಟರು. ಇವಾಗ ಇದೆಲ್ಲ ಜಂಗಲ್ ಥೀಮ್ ತುಂಬ ಹಳೇದಾಯಿತು, ಬೇರೆದು ಮಾಡಿಸಿ ಅಂತ. ಬಟ್ ನನಗೇನಪ್ಪ ಅಂದರೆ ಇಲ್ಲ ಜಂಗಲ್ ಥೀಮೇ ಇರಲಿ ಅಂತ ಅಂದೆ. ಫಸ್ಟು ಆ್ಯಕ್ಚುಲಿ ಕೋಕೋ ಮೆಲನ್ ಅಂದ್ಕೊಂಡಿದ್ದೆ. ಬಟ್ ಕೋಕೋ ಮೆಲನ್ ನನ್ನ ಫ್ರೆಂಡ್ ಇಲ್ಲ, ಲಕ್ಷ್ಮಿ ಅದು ತುಂಬ ಕಾಮನ್ ಆಯಿತು, ಕೋಕೋ ಮೆಲನ್ ಬೇಡ ಅಂತ ಅಂದ್ಬಿಟ್ಲ. ಸರಿ ಆಯಿತು ಬೇಡ ಅಂತ ಅಂದ್ಕೊಂಡೆ. ಬಟ್ ಇವಾಗ ಫೈನಲಿ ಜಂಗಲ್ ಥೀಮ್ನ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಕಂಪ್ಲೀಟಾಗಿ ನೋಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಮೋರ್ ಓವರ್ ನಾನು ಸ್ಟಾರ್ಟಿಂಗ್ ನಿಮಗೆ ಫುಲ್ ಫೋಟೋಸ್ ತೋರಿಸಿದ್ನಲ್ಲ, ಲೈಕ್ ನನಗೆ ಒಂದು ಫೋಟೋ ಫುಲ್ ನಮ್ಮ 3 ಜನ ಮಕ್ಕಳದು ಒಂದು ಫೋಟೋ ಬೇಕಿತ್ತು. ಸೊ ಅದು ತುಂಬ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ದು ಸುಹಾಸ್ಗೆ. ಅದನ್ನು ಅವ್ರು ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ಸುಹಾಸ್ ಫಾರ್ ದ್ಯಾಟ್. ಇಫ್ ಇನ್ ಕೇಸ್ ನನ್ನ ವ್ಲಾಗ್ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಂಡ್ ಎಂಡ್ ಲೈಕ್ ಬರ್ಡೇ ಮುಗಿದ ಮೇಲೂ ಕೂಡ ಅಲ್ಲ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾವು ಬೇಕಾದ್ರೆ ಈ ಥರ ವಾಲಲ್ಲಿ ಕೂಡ ಲೈಕ್ ಡಿಸೈನಲ್ಲಿ ಹ್ಯಾಂಗ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಯಾವ ಥರ ಇದೆ ಡೆಕೋರೇಷನು ಅಂತ. ಆ್ಯಂಡ್ ಎಸ್, ಅಲ್ಲಿ ದಕ್ಷಿವ್ಗೆ ಎಸ್ ಮಿಸ್ ಇದೆ. ಸೊ ಎಸ್ ಎಲ್ಲೋ ಇತ್ತು, ಆಮೇಲೆ ತಗೊಂಡು ಅದನ್ನ ಹಾಕಿದ್ವಿ. ಸೊ ಪ್ಲೀಸ್ ಅದಕ್ಕೆ ಹೇಳ್ಬೇಡಿ ದಕ್ಷಿಣ ಸ್ಪೆಲ್ಲಿಂಗ್ ರಾಂಗ್ ಇದೆ ಅಂತ. ಎಸ್ ಒಂದು ಬರಬೇಕು. ನಿಮಗೆ ಯಾವ ಫೋಟೋ ಜಾಸ್ತಿ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ. ನನಗೆ ಲೈಕ್ ಫಸ್ಟ್ ಫೇವ್ರೇಟ್ ಫೋಟೋ ಬಂದಿದೆ, ಅದಾದ್ಮೇಲೆ ಇದು ಡಮ್ ಅಂತ ಸುಮ್ಮನೆ ಅವ್ರು ಅದಕ್ಕೆ ಮೂವ್ ಮಾಡೋಣ ಅಂತ ಹೇಳಿದ್ರು ಅವರು. ಎಲ್ಲ ಫೋಟೋಸ್ ತೋರಿಸ್ತಾ ಇದ್ದೀರಾ? ಚೆನ್ನಾಗಿದೆ. ಇದು ಫಸ್ಟ್ ಬರ್ಡೇ ಪಾರ್ಟಿ ದಕ್ಷಿಣ ವದಸ, ಸೆಕೆಂಡ್ ಹಾಲ್ ನಂಬರ್ 2. ಚೆನ್ನಾಗಿದೆಯಲ್ಲ? ನಾನು ತಗೊಂಡ ಮತ್ತೆ ಇನ್ನೊಂದು ಅವ್ನು ಬಟ್ಟೆ ಇದು ಮಾಡೋದೈತಲ್ಲ ಅದಲ್ಲೇ. ಅದು ಆ್ಯಂಡ್ ಫ್ರೆಂಡ್ಸ್, ಹಂಗೆ ತುಂಬ ಜನ ಕೇಳ್ತೀರಾ ಎಷ್ಟು ಕೊಟ್ರಿ ಈ ಒಂದು ಡೆಕೋರೇಷನ್ಗೆ ಅಂತ. ಬಟ್ ಐ ಆಮ್ ವೆರಿ ಸಾರಿ, ನಾನು ಎಷ್ಟು ಕೊಟ್ಟೆ ಎಕ್ಸಾಕ್ಟಾಗಿ ಹಂಗೆ ಹೇಳೋಕ್ಕಾಗಲ್ಲ. ಬಿಕಾಸ್ ಅವ್ರು ನಂಗೆ ಒಳ್ಳೆ ಫ್ರೆಂಡು. ಸೊ ಅದಕ್ಕೆ ಒಂದು ಸ್ವಲ್ಪ ಕಡಿಮೆಲೇ ಮಾಡಿಕೊಟ್ರು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಬೀಳುತ್ತೆ ಫ್ರೆಂಡ್ಸ್. ಸೊ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರಲ್ವ. ಸೊ ಟ್ರಾನ್ಸ್ಪೋರ್ಟ್ ಚಾರ್ಜು ಅಕಾರ್ಡಿಂಗ್ಲಿ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ. ಬಟ್ ಒಂದು ಮಾತ್ರ ನಾನು ಹೇಳಬಲ್ಲೆ, ಏನಪ್ಪ ಅಂದರೆ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ತುಂಬ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಅವ್ರು ನನಗೆ ಕಡಿಮೆ ಪ್ರೈಸಲ್ಲಿ ಮಾಡಿಕೊಟ್ರು, ಅದಕ್ಕೋಸ್ಕರ ನಾನು ಇಷ್ಟೊಂಥರ ಹೇಳ್ತಾ ಇದ್ದೀನಿ. ಆ ಥರ ಏನೂ ಅನ್ಕೋಬೇಡಿ. ಅವ್ರ ಕೆಲಸ ನೋಡಿಬಿಟ್ಟು ನಾನು ಇವಾಗ ಹೇಳ್ತಿರೋದು ಅಷ್ಟೇ.
ಸೊ ಒಂಥರ ಖುಷಿನೇ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲ ಡೆಕೋರೇಷನ್ ಎಲ್ಲ ನೋಡಿ. ಬಿಕಾಸ್ ನನಗೆ ಎಲ್ಲ ಫುಲ್ ನೈಟ್ ಎಲ್ಲ ಒಂಥರ ಅನಿಸ್ತಾ ಇತ್ತು, ಅಯ್ಯೋ ಡೆಕೋರೇಷನ್ ಹೆಂಗೆ ಬರುತ್ತೋ, ಚೆನ್ನಾಗಿ ಕಾಣಿಸುತ್ತಾ ಜಂಗಲ್ ಥೀಮು. ಬಿಕಾಸ್ ತುಂಬ ಕಾಮನ್ ಅಂತ ಎಲ್ಲರೂ ಹೇಳ್ತಾ ಇದ್ರು, ಚೆನ್ನಾಗಿ ಕಾಣಿಸುತ್ತಾ, ಚೆನ್ನಾಗಿ ಕಾಣಿಸಲ್ವಾ, ನಮ್ಮ ಹಾಲ್ಗೆ ಒಂದು ಥೀಮ್ ಸೆಟ್ ಆಗುತ್ತೆ ಅಂತ ತುಂಬ ಪ್ರಶ್ನೆಗಳು ಮೈಂಡಲ್ಲಿ ಓಡ್ತಾನೆ ಇತ್ತು. ಬಟ್ ಈ ಡೆಕೋರೇಷನ್ಸ್ ಎಲ್ಲ ನೋಡ್ಬೇಕಾರೆಲ್ಲ ಅನಿಸ್ತು, ಇಲ್ಲ ನಾನು ಕರೆಕ್ಟಾಗಿರೋ ಡಿಸಿಷನೇ ತಗೊಂಡೆ ಜಂಗಲ್ ಥೀಮ್ದು ಅಂತ. ಮೇ ಬಿ ಅದು ಕಾಮನ್ ಆಗಿರ್ಬೋದು, ಬಟ್ ಅದು ಬೇರೆಯವರೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಂತಲೇ ಇರ್ಬೋದು. ಎಲ್ಲರೂ ಮಾಡಿಸ್ಕೊಂಡಿದ್ದಾರೆ, ಬಟ್ ನಾನು ಮಾಡಿಸ್ಕೊಂಡಿಲ್ಲ ಅಲ್ವಾ, ನನಗೆ ಇದು ಹೊಸದೇ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಮಾಡಿಸ್ಕೊಂಡೆ. ಮೇ ಬಿ ಇನ್ನು ಮುಂದಕ್ಕೆ ನಮ್ಮ ಮುದ್ದಿನ ಬರ್ಡೇ ಆಗಿರಲಿ, ಕಣ್ಮಣಿ ಬರ್ಡೇ ಆಗಿರಲಿ, ಸೊ ಅವ್ರಿಗೆ ಜಂಗಲ್ ಥೀಮ್ ಮಾಡಿಸಲ್ಲ, ಅವ್ರಿಗೆ ಬೇರೆ ಥೀಮ್ ಮಾಡಿಸ್ತೀವಿ. ಸೊ ಆ ಥರ ನಮ್ಮ ಫ್ಯಾಮಿಲಿಗೆ ಫಸ್ಟ್ ಟೈಮ್ ಜಂಗಲ್ ಥೀಮ್ ಮಾಡಿಸಿರೋದು. ಸೊ ಇದು ನಮಗೆ ಕಾಮನ್ ಅಂತ ಬರಲ್ಲ, ನಮಗೆ ಫಸ್ಟ್ ಟೈಮ್ ಅಂತ ಬರುತ್ತೆ. ಅಂದರೆ ಈ ಥರ ನಾನು ಯೋಚನೆ ಮಾಡಿದೆ ಫ್ರೆಂಡ್ಸ್. ಆ್ಯಂಡ್ ಕಂಪ್ಲೀಟ್ ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಫುಲ್ ಯಾವ ಥರ ಬಂದಿದೆ ಅಂತ. ಆ್ಯಂಡ್ ನೋಡಿ ಇಲ್ಲಿ ಸುಹಾಸ್ ತೋರಿಸ್ತಾ ಇದ್ದಾರೆ ಈ ಥರ ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ಸೇಮ್ ಎಕ್ಸಾಕ್ಟಾಗಿ ಅದೇ ಥರ ಮಾಡಿಕೊಟ್ರು ಅವರು. ಒಂದು ಕಲರು ಡಿಫ್ರೆನ್ಸ್ ಬಂದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ನನಗೆ ಒಂಥರ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದಲ್ಲ ಫೋಟೋಸ್ ಎಷ್ಟು ಚಂದ ಮುದ್ದಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಫೋಟೋಸ್ ಎಲ್ಲ ಕೊಟ್ಟ ಆದಮೇಲೆ ನನಗೆ ಇನ್ನೂ ಫೋಟೋಸ್ ಸಿಕ್ತು. ಅಯ್ಯೋ ಈ ಫೋಟೋಸು ಕೊಡ್ಬೋದಿತ್ತಲ್ವ, ಈ ಫೋಟೋಸು ಕೊಡ್ಬೋದಿತ್ತಲ್ವ ಅಂತ ಅನಿಸ್ತು. ಆ್ಯಕ್ಚುಲಿ ಫೋಟೋಸ್ ಒಂದು ಸ್ವಲ್ಪ ಹಡಿಬಡಿ ಕೊಟ್ಟಿದ್ದೆ, ಬಟ್ ಸ್ವಲ್ಪ ಅಂದರೆ ಚೆನ್ನಾಗಿದೆ, ಏನು ಅಂಥದ್ದೇನಿಲ್ಲ. ಆ್ಯಂಡ್ ನನಗೆ ಇನ್ನೊಂದು ಐಡಿಯಾ ಏನಿದೆ ಗೊತ್ತಾ, ಅಲ್ಲಿ ನಾನು 6 ಫೋಟೋಸೋ 8 ಫೋಟೋಸೋ ಕೊಟ್ಟಿದ್ದೀನಿ. ಸೊ ನನಗೇನು ಐಡಿಯಾ ಇತ್ತು ಅಂತಂದರೆ ನನ್ನ ಫ್ಯಾಮಿಲಿದು ಒಂದು ಫೋಟೋ, ಅಂದರೆ ಅರುಣ್ ನಂದು ಒಂದು ಫೋಟೋ, ಮಮ್ಮಿ ಡ್ಯಾಡಿ ಜೊತೆ ಒಂದು ಫೋಟೋ, ನಮ್ಮ ಅತ್ತೆ ಮಾವ ಜೊತೆ ಒಂದು ಫೋಟೋ, ಅಕ್ಕ ತಂಗಿ ಜೊತೆ ಒಂದು ಫೋಟೋ. ಸೊ ಈ ಥರ ಲಡ್ಡುಮ್ಮ ಜೊತೆ ಪ್ರತಿಯೊಬ್ಬರದ್ದು ಒಂದೊಂದು ಫೋಟೋ ಇರಲಿ ಅಂತ ಅಂದ್ಕೊಂಡೆ. ಬಟ್ ಅವಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿ ಲಡ್ಡುಮ್ಮ ಹೈಲೈಟಾಗಿ ಕಾಣಿಸಲ್ಲ, ಬೇರೆ ಅಂದರೆ ಫ್ಯಾಮಿಲಿ ಹೈಲೈಟಾಗಿ ಕಾಣಿಸ್ತಾರೆ. ಸೊ ಅದು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಲಡ್ಡುಮ್ಮನೇ ಹೈಲೈಟ್ ಆಗಿರಲಿ ಅಂತ ಅಂದ್ಕೊಂಡು ಈ ಥರ ಮಾಡಿಸಿದೆ. ಬಟ್ ನನಗೆ ಇನ್ನೊಂದು ಏನಪ್ಪ ಅಂದರೆ ಲಡ್ಡುಮ್ಮ ಹೈಲೈಟ್ ಕಡಿಮೆ ಇದ್ರೂ ಪರವಾಗಿಲ್ಲ, ನಮ್ಮ ಕಣ್ಮಣಿ ಮುದ್ದಿನ ಒಂದು ಫೋಟೋ ಇರಲೇಬೇಕು ಅಂತ ಅಂದ್ಕೊಂಡು ಒಂದು ಫೋಟೋ ಮಾಡಿಸಿದೆ ಫ್ರೆಂಡ್ಸ್. ಬಟ್ ಆ ಫೋಟೋ ಬಂದು ಒಂಥರ ರ್ಯಾಂಡಮ್ ಫೋಟೋ, ಒಂಥರ ಆಟ ಆಡಬೇಕಾದ್ರೆ ಫೋಟೋ ತೆಗೆದಿದ್ದು. ಬಿಕಾಸ್ ಇವ್ರು 3 ಜನದ್ದು ಫೋಟೋ ಶೂಟ್ ಮಾಡಿಸಿದ್ರು ಕೂಡ ನೆಟ್ಟಿಗೆ ಒಂದು ಫೋಟೋ ಬಂದಿಲ್ಲ. ಸೊ ಅದಕ್ಕೆ ಇವಾಗ ನಂಗೆ ಅರ್ಜೆಂಟಾಗಿ ಒಂದು ಫೋಟೋ ಬೇಕಿತ್ತು. ಅಕ್ಕ ಕೂಡ ಕೇಳಿದೆ, ಅಕ್ಕ ಒಂದು ಫೋಟೋ ಬೇಗ ಕೊಡೆ, ನನಗೆ ಬೇಕು ಅರ್ಜೆಂಟು ಅಂತ. ಅಕ್ಕ ಇನ್ನೂ ಡಬ್ಬಾಸಿ ಫೋಟೋ ಕಳಿಸಿದ್ದು. ಸರಿ ಅದು ಬೇಡ ಅಂತ ಅಂದ್ಕೊಂಡು ನಾನೇ ನೋಡಿ ಆ ಥರ ಫೋಟೋನ ಕೊಟ್ಟೆ. ಬಟ್ ಚೆನ್ನಾಗಿದೆ, ಒಂಥರ ನ್ಯಾಚುರಲ್ ವೇಲ್ ಚೆನ್ನಾಗಿದೆ. ಆ ಫೋಟೋಲಿ ಒಂಥರ ಸಿಂಬಾ ಮರಿನೇ ಹೈಲೈಟ್ ಅಂತ ಹೇಳ್ಬೋದು, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇನ್ನೂ ಅನಿಸ್ತು ನನಗೆ 3 ಜನದ್ದು ಸಿಂಗಲ್ ಫೋಟೋಸ್ ಕೊಡೋಣ ಅಂತ. ಬಟ್ ಏನು ಗೊತ್ತಾ, ಅವೆಲ್ಲ ಕೊಟ್ಟರೆ ಒಂಥರ ಜಾಸ್ತಿ ಓವರ್ ಆಗಿಬಿಡುತ್ತೆ, ಬರೀ ಆ ಹಾಲ್ ಪೂರ್ತಿ ಬರೀ ಫೋಟೋನೇ ತುಂಬಿಕೊಳ್ಳುತ್ತೆ ಅಂತ ಅಂದ್ಕೊಂಡು ಈ ಥರ ಮಾಡಿಸ್ದೆ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ನಂದು ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ತುಂಬ ಜನ ಈ ಥರ ಮಾಡಿದ್ದಾರೆ ಆಲ್ರೆಡಿ, ಅವ್ರು ನೋಡಿಬಿಟ್ಟೆ ನಾನೇ ಮಾಡಿದ್ದು, ನಂದೇನೋ ಏನು ಯೂನಿಕ್ ಐಡಿಯಾ ಏನಲ್ಲ. ಬಟ್ ನನಗೆ ನಂದು ಯೂನಿಕ್ ಏನು ಅನಿಸ್ತಪ್ಪ ಅಂದರೆ, ನಾನು ನನ್ನ 3 ಜನ ಮಕ್ಕಳದು ಇಟ್ಟಿದ್ದೀನಿ. ನನಗೆ ಅದೊಂಥರ ಖುಷಿ, ಒಂಥರ ಮನಸ್ಸಿಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು.
ಓಕೆ ಫ್ರೆಂಡ್ಸ್, ಡೆಕೋರೇಷನ್ಸ್ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ನೋಡಾಯಿತು. ಸೊ ನೆಕ್ಸ್ಟ್ ಕೇಳಿದೆ ಬ್ರೇಕ್ಫಾಸ್ಟ್ ಎಲ್ಲ ತರಲ್ಲ ಈ ಮಾಡೋಣ ಅಂತ, ಬಟ್ ಅವ್ರು ಇಲ್ಲ ಇಷ್ಟು ಬೇಗ ನಮಗೆ ಬೇಡ, ನಾವು ಆಮೇಲೆ ತಿಂತೀವಿ ಅಂತ ಅಂದರು. ಆ್ಯಂಡ್ ಮೋರೋವರ್ ಕೆಳಗಡೆ ಕೂಡ ಎಲ್ಲ ಬ್ರೇಕ್ಫಾಸ್ಟ್ ಕೌಂಟರ್ ಏನು ಓಪನ್ ಆಗಿರಲಿಲ್ಲ. ಸರಿ ಆಯಿತು, ಕಾಫಿನೇ ತರೋಣ ಅಂದ್ಕೊಂಡು ನಾನು ಹಾಗೂ ಅರುಣವರು ಕಾಫಿ ಮತ್ತು ಬಿಸ್ಕೆಟ್ಸ್ ತರಕ್ಕೆ ಹೋಗಿದ್ವಿ. ಆ್ಯಂಡ್ ಈ ಒಂದು ಜಾಗ ನೋಡ್ತಾ ಇರಲ್ಲ, ಇದು ಬಂದು ಪಾರ್ಟಿ ಹಾಲ್ ಪಕ್ಕ ನೆಕ್ಸ್ಟ್ ಈ ಒಂದು ಜಾಗ ಇರೋದು. ಇದು ಇಲ್ಲಿ ಬಂದು ಊಟಕ್ಕೆ ಬಡಿಸೋದು ಇಲ್ಲೇನೆ ಒಂಥರ ರೌಂಡ್ ಟೇಬಲ್ಸ್ ಇಟ್ಟಿರ್ತಾರೆ, ಒಂದು 30 ಜನ ಕುತ್ಕೋಬೋದು ಆರಾಮಾಗಿ ಅಂತಲೇ ಹೇಳ್ಬೋದು. ಸೊ ಕಾಫಿ ಮತ್ತು ಬಿಸ್ಕೆಟ್ಸ್ ಕೊಟ್ಟು ನೆಕ್ಸ್ಟ್ ನಾನು ಇವಾಗ ರೆಡಿ ಆಗಕ್ಕೆ ಹೋಗಬೇಕು. ಬಿಕಾಸ್ ಮಮ್ಮಿ ಆಲ್ರೆಡಿ ಫೋನ್ ಮಾಡಿದ್ರು, ಬಾ ಎಲ್ಲಿದ್ಯಾರೆ, ಇಲ್ಲಿ ಅರುಣಾಕ್ ಅವ್ರು ಬಂದಿದ್ದಾರೆ ಮೇಕಪ್ಗೆ ಅಂತ. ಸರಿ ಆಯಿತು, ಒಂದು 5-10 ನಿಮಿಷ ಮಮ್ಮಿ ಬಂದುಬಿಡ್ತೀನಿ, ಅವ್ರ ಜೊತೆ ಹಾಗೆ ಮಾತಾಡ್ತಾರೆ ಅಂದ್ಕೊಂಡು ನಾನು ಬೇಗ ಕಾಫಿ ಕೊಟ್ಟು ಹೋಗ್ತೀನಿ ಮನೆಗೆ. ಫ್ರೆಂಡ್ಸ್, ಇದು ಬಂದು ನಮ್ಮ ಡೆಕೋರೇಷನ್. ಲಡ್ಡು ಮಾದು ಫಸ್ಟ್ ಇಯರ್, ದಕ್ಷಿವ್ ಅಗಸ್ತ್ಯದು ಫಸ್ಟ್ ಇಯರ್ ಬರ್ತ್ಡೇ ಡೆಕೋರೇಷನ್ ಹೀಗಿತ್ತು ನೋಡಿ, ಜಂಗಲ್ ಥೀಮು. ಸೊ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ನೋಡಿ. ಒಂಥರ ನನಗೆ ನಂಗೆ ನಿಜವಾಗ್ಲೂ ಇವಾಗಲೂ ಸಹ ಅಲ್ಲ, ಬರ್ಡೇ ಮುಗ್ದೋಯ್ತು ಆಲ್ಮೋಸ್ಟ್ ಸ್ವಲ್ಪ ದಿವಸನೇ ಆಯಿತು. ಇವಾಗ ಎಡಿಟ್ ಮಾಡಬೇಕಾದ್ರು ಅಲ್ಲ ಏನೋ ಒಂಥರ ಅನಿಸ್ತಾ ಇದೆ, ಒಂಥರ ಬಾಯಿಂದ ನೀರು ಬರ್ತಾ ಇದೆ, ಕಣ್ಣಲ್ಲಿ ನೀರು ತುಂಬ್ಕೋತಾ ಇದೆ, ಒಂಥರ ಇಮೋಷನ್ ಆಗ್ತಾ ಇದ್ದೀನಿ. ಮತ್ತು ತುಂಬ ಖುಷಿ ಆಯಿತು, ಚೆನ್ನಾಗಾಯಿತು ಬರ್ಡೇಸು, ಡೆಕೋರೇಷನ್ ಚೆನ್ನಾಗಿತ್ತು, ಮೇಕಪ್ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಬರ್ಡೇ ಚೆನ್ನಾಗಿತ್ತು, ಪ್ರತಿಯೊಂದೂ ಚೆನ್ನಾಗಿತ್ತು. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ನಿಮ್ಗೆ ನಾನು ತೋರಿಸ್ತೀನಿ. ಆ್ಯಂಡ್ ಸೆಕೆಂಡ್ ಪಾರ್ಟ್ 2 ಕೂಡ ಬರುತ್ತೆ, ಅದರಲ್ಲಿ ಕೂಡ ತೋರಿಸ್ತೀನಿ. ಓಕೆನಾ? ಅದು ವೈಟ್ ಇಂದು ಫುಲ್ ಕೊಳೆ ಆಗ್ಬಿಟ್ಟಿತ್ತು ಅದು. ಮತ್ತೆ ಇದು ಅವಳಿಗೆ ಫೇಸ್ಗೆ ಎದ್ದು ಕಾಣಿಸ್ತಾ ಇದೆ, ಅವಳು ಬೆಳ್ಳಗಿರೋದ್ರಿಂದ. ನನ್ಗೇನನ್ಸು ಗೊತ್ತಾ, ವೈಟ್ ತುಂಬಾ ಡಿಮ್ ಆಗ್ಬಿಡುತ್ತೆ ಅಂತ ಅನ್ನಿಸ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ಬಂದು ನನ್ನ ಮೇಕಪ್ ನಡೆಯುತ್ತೆ. ಸೊ ಇದು ಬಂದು ನನ್ನ ಲಡ್ಡು ಮಾದ ಬರ್ಡೇ ಗೌನು. ಸೊ ಹೇಗಿದೆ ಅಂತ ಕಾಮೆಂಟ್ ಮಾಡ್ತೀನಿ. ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು, ಕ್ಯಾಮ್ರಾದಲ್ಲಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಹೌದಾ? ಅದೇ ಫೋಟೋಸ್ಗೆಲ್ಲ ಸಕ್ಕತ್ತಾಗಿ ಬರುತ್ತೆ. ಐನೋ ತುಂಬಾ ಜನ ಹೇಳಿದ್ರೆ ವೈಟ್ ಕಲರ್ ಅಲ್ವಾ ನೀವು ಚೂಸ್ ಮಾಡಿದ್ದು ಅಂತ. ನೆನ್ನೆ ಫ್ರೆಂಡ್ಸ್, ನೆನ್ನೆ ಚೇಂಜ್ ಮಾಡಿದ್ದು. ಸೊ ವೈಟ್ ಕಲರ್ ತುಂಬಾನೇ ಕೊಳೆಲ್ಲ ಆಗಿದ್ದ, ಸರಿ ಬೇಡ, ಆಮೇಲೆ ಸ್ಟಿಚಿಂಗ್ ಎಲ್ಲ ಮತ್ತೆ ಇಶ್ಯೂ ಆಯ್ತು, ಬೇಡ ಅಂತ ಅನ್ಕೊಂಡು ಇದನ್ನ ತಗೊಂಡೆ. ಅಂಡ್ ಇವಾಗ ನಮ್ಮೊಟ್ಟಿಗೆ ನಮ್ಮ ಅರುಣಾಕ್ ಅವ್ರು ಇದ್ದಾರೆ, ನನ್ನ ಆಲ್ ಟೈಮ್ ಫೇವ್ರೇಟ್ ಮೇಕಪ್ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ಹಾಯ್ ಅಕ್ಕ. ಚೆನ್ನಾಗಿದ್ದೀರಾ? ನೋಡಿ ನೋಡ್ತಾರ, ಯಾರಿದು ನಿಮ್ಮ ಅಮ್ಮಗೆ ಮೇಕಪ್ ಮಾಡ್ತಾರೆ ಇವರು, ಫ್ರೆಂಡ್ ಪ್ರಿಟಿ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತೇ ಇದೆ, ನನ್ನ ಸೀಮಂತದಿಂದ ಲಡುಮ ನಾಮಕರಣದಿಂದ ಅಕ್ಕದು ನನ್ ಸೀಮಂತದಿಂದ ಪ್ರತಿ ಎಲ್ಲಾ ಸತಿನೂ ನಾವು ಅರುಣಾಕ್ಕನೇ ಕರ್ಸೋದು. ಸೊ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಸೊ ಇವ್ರು ಎಲ್ಲರೂ ಕೇಳಕ್ ಸ್ಟಾರ್ಟ್ ಆಗಿದ್ದಾರೆ, ಸುಪ್ರಿಯ ಅವ್ರ ಮೈದನ್ ಮದ್ವೆ ಯಾವಾಗ? ಆದಷ್ಟು ಬೇಗ, ಕಮಿಂಗ್ ಸೂನ್. ಅಂಡ್ ಇನ್ನೂ ನಿಮ್ಗೆ ಗೊತ್ತಾ, ಅರುಣಾಕ್ಕ ನಮ್ಗೆ ಬರೀ ಎಥ್ನಿಕ್ ಮೇಕಪ್ ಆ ತರ ಲುಕ್, ಇಂಡಿಯನ್ ಲುಕ್ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಇದು ಒಂದು ಫಸ್ಟ್ ಟೈಮ್ ಇವಾಗ ಬೇರೆ ತರ ಮೇಕಪ್ ಟ್ರೈ ಮಾಡ್ತಾರೆ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ಗೆ ಅರುಣಾಕ್ಕ ಅದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದ್ರು ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿದೀನಿ, ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಪ್ರತಿಯೊಂದು ಲೈಕ್ ಮದ್ವೆಯಿಂದ, ಪಾರ್ಟಿಯಿಂದ, ಇವೆಂಟ್ ಇಂದ, ಅಥವಾ ಏನೇ ಸೀಮಂತ, ಬರ್ತ್ಡೇ, ಪ್ರತಿಯೊಂದಕ್ಕೂ ಎಲ್ಲಾ ಟೈಪ್ಸ್ ಆಫ್ ಮೇಕಪ್ ಅಕ್ಕ ಮಾಡ್ತಾರೆ. ಅಂಡ್ ಸಾರಿ ಡ್ರೇಪಿಂಗು, ಹೇರ್ ಸ್ಟೈಲು, ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ ಪ್ರತಿಯೊಂದನ್ನು ಮಾಡ್ತಾರೆ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಹ್ಯಾಸ್ ಯೂಶುವಲ್ ಅಲ್ಲ, ನಾನು ಇನ್ನೂ ತಿಂಡಿ ಎಲ್ಲ ಇನ್ನೂ ಮಾಡಿರಲಿಲ್ಲ. ಸೊ ಮಮ್ಮಿ ಏನು ಮಾಡ್ತಾರೆ ಗೊತ್ತಾ, ಮೇಕಪ್ ಮಾಡ್ಬೇಕಾದ್ರೆ ನನಗೆ ತಿನ್ನಿಸ್ತಾರೆ, ನನಗೆ ಅಕ್ಕಗೆ ತಂಗಿಗೆಲ್ಲ ಮಮ್ಮಿ ಹಾಗೇನೆ ಮಾಡೋದು. ಪ್ರತಿಯೊಂದು ಫಂಕ್ಷನ್ಗೂ ಮಮ್ಮಿನೇ ನಮಗೆ ತಿನ್ನಿಸೋದು. ಆ್ಯಂಡ್ ಇಲ್ಲಿ ಅಲ್ಲ, ಫಸ್ಟು ಮೇಕಪ್ಗೆ ಅಂತ ಬಂದರೆ ಇವಾಗ ಫಸ್ಟು ಅರುಣಾಕ್ಕ ನನ್ನ ಹೇರ್ ಪ್ರೆಪ್ನ ಮಾಡ್ತಾ ಇದ್ದಾರೆ, ಸ್ವಲ್ಪ ನೀಟಾಗಿ ಫುಲ್ ಸೆಟಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದಾದಮೇಲೆ ಫೇಸ್ ಮೇಕಪ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಆ್ಯಂಡ್ ನನ್ನ ಮೇಕಪ್ ಬಂದು ಅಲ್ಲ ಫ್ರೆಂಡ್ಸ್, ಒಂಥರ ಪಾರ್ಟಿ ವೇರ್ ಮೇಕಪ್ ಅಂತಲೇ ಹೇಳ್ಬೋದು. ಲೈಕ್ ಫಸ್ಟ್ ಟೈಮ್ ಈ ಥರ ಒಂದು ಮೇಕಪ್ನ ಟ್ರೈ ಮಾಡ್ತಾ ಇದ್ದೀನಿ. ನೀವು ಯೂಶ್ವಲಿ ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದ್ರೆ ಅಲ್ಲ, ಅಕ್ಕದೇ ಆಗಿರಲಿ ಅಥವಾ ನಂದೇ ಆಗಿರಲಿ, ನಾವು ಜಾಸ್ತಿ ಒಂಥರ ಇಂಡಿಯನ್ ಮೇಕಪ್ ಅಂದರೆ ಒಂಥರ ಎಥ್ನಿಕ್ ಸ್ಟೈಲ್ ಮೇಕಪ್ಪೇ ಮಾಡಿಸ್ಕೊಳ್ಳೋದು, ಅದೇ ಥರದ ಹೇರ್ ಸ್ಟೈಲ್ ಅಂದರೆ ಸಾರಿ ಅಂತಂದರೆ ಅದೇ ಅಲ್ಲ ಬರೋದು. ಬಟ್ ಈ ಸತಿ ಅಲ್ಲ, ಒಂಥರ ಫುಲ್ ಪಾರ್ಟಿಗೆ ಮೇಕಪ್ ಮಾಡ್ಕೋತಾರಲ್ಲ, ಸೊ ಆ ಥರ ಮೇಕಪ್ನ ಮಾಡಿಸ್ಕೋಬೇಕು ಅಂತ ಇದ್ದೀನಿ. ಆ್ಯಂಡ್ ಮೂರುವರೆ ಗೌನ್ ಕೂಡ ಅದೇ ಥರ ಎಲ್ಲ ಮ್ಯಾಚ್ ಆಗೋದು. ಸೊ ಅಕ್ಕ ನನಗೆ ಫಸ್ಟೇ ಕೇಳಿದರು ಯಾವ ಥರ ಹೇರ್ ಸ್ಟೈಲ್ ಬೇಕು ಎಲ್ಲ ಅಂತ. ಸೊ ನಾವು ಫಸ್ಟ್ ಎಲ್ಲ ಡಿಸೈಡ್
ಮಾಡ್ಕೊಂಡಿದ್ವಿ. ಬಟ್ ಪ್ರಾಬ್ಲಮ್ ಏನಾಯ್ತು ಗೊತ್ತಾ, ಇದು ಹೇರ್ ಸ್ಟೈಲ್ಗೆ ಆಕ್ಸೆಸರೀಸ್ ಇರುತ್ತಲ್ಲ, ಸೊ ಅಕ್ಕ ಅಂದ್ಕೊಂಡು ನಾನು ವೈಟ್ ಕಲರ್ ಗೌನ್ ಹಾಕೋತೀನಿ ಅಂತ. ಬಿಕಾಸ್ ನಾನು ಅವ್ರಿಗೆ ಅದನ್ನೇ ಹೇಳಿದ್ದು ವೈಟ್ ಗೌನ್ ಹಾಕೋತೀನಿ. ಸೊ ಅದ್ರ ಪ್ರಕಾರ ಅವ್ರು ಫುಲ್ ಮ್ಯಾಚಿಂಗ್ ಎಲ್ಲ ತಂದಿದ್ರು. ಬಟ್ ಎಂಡ್ ಮೂಮೆಂಟಲ್ಲಿ ನನ್ನ ಗೌನ್ ಕ್ಯಾನ್ಸಲ್ ಆಗಿದ್ದು. ಅಂದರೆ ನಿನ್ನೆ ನೈಟ್ ನನ್ನ ಗೌನ್ ಕ್ಯಾನ್ಸಲ್ ಆಗಿ, ಅಂದರೆ ನಿನ್ನೆ ಸಂಜೆ ನನ್ನ ಗೌನ್ ಕ್ಯಾನ್ಸಲ್ ಆಗಿದ್ದು. ಸೊ ಈ ಒಂದು ಗೌನ್ನ ತೊಗೊಂಡೆ. ಸೊ ಅವಾಗ ಅಕ್ಕ ಪರವಾಗಿಲ್ಲ, ನನ್ನ ಹತ್ರ ಎಕ್ಸ್ಟ್ರಾ ಪೇರು ಇದೆ, ಸೊ ಅದು ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದ್ವಿ ಫ್ರೆಂಡ್ಸ್. ಆ್ಯಂಡ್ ನೀವು ನನ್ನ ಹಳೇ ಸಬ್ಸ್ಕ್ರೈಬರ್ ಆಗಿದ್ದರೆ, ತುಂಬ ಮುಂಚೆಯಿಂದ ವ್ಲಾಗ್ ನೋಡ್ತಾ ಇರಲ್ಲ, ಪ್ರತಿ ಸತಿ ಏನಾದರೂ ಒಂದು ಆಗೇ ಆಗುತ್ತೆ. ಎಷ್ಟೇ ಪ್ರಿಪೇರ್ ಮಾಡಿದ್ರು, ಎಷ್ಟೇ ಎಲ್ಲ ಫುಲ್ ಇದು ಮಾಡಿದ್ರಲ್ಲ, ಕೆಲವೊಂದು ಐಟಮ್ ಹಿಂಗೆ ಆಗೇ ಆಗುತ್ತೆ. ಬಟ್ ಥ್ಯಾಂಕ್ ಗಾಡ್, ಥ್ಯಾಂಕ್ಸ್ ಟು ಅರುಣ ಅಕ್ಕ, ಫುಲ್ ಒಂಥರ ಬ್ಯಾಕಪ್ಗೂ ಸಹ ಅವ್ರು ತಂದಿದ್ರು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಹೇರ್ ಸ್ಟೈಲ್ ಬಂದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ನಾನು. ಲೈಕ್ ನನಗೇನಪ್ಪ ಅಂತಂದರೆ ಲೂಸ್ ಹೇರ್ ಬಿಡಲಾ ಅಥವಾ ಟೈ ಮಾಡಲಾ ಅಂತ. ಸೊ ನಾನು ಯೂಶ್ವಲಿ ತುಂಬ ಟೈ ಎಲ್ಲ ಮಾಡಿದ್ದೀನಿ, ಲೈಕ್ ಈ ಥರ ಜಡೆ ಎಲ್ಲ ಹಾಕೋದು ಅವೆಲ್ಲ ತುಂಬಾ ಟ್ರೈ ಮಾಡಿದ್ದೀನಿ. ಬಟ್ ಈ ಸತಿ ಲೂಸ್ ಹೇರ್ ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಆವಾಗ ನಂದು ಎಲ್ಲ ಬಂದು ಲೂಸ್ ಹೇರ್ ಬಿಟ್ಟರೆ ನಿಂಗೆ ಹಿಂಸೆ ಆಗುತ್ತೆ ಪಾಪುನ ಎತ್ಕೊಳ್ಳೋಕ್ಕೆ, ಆಮೇಲೆ ಶೆಕೆ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫಸ್ಟಿಗೆ ಗೌನ್ ಬೇರೆ ಹೆವಿ ಅಂತಿದ್ರು. ಬಟ್ ಮಗುನ ಹೆಂಗೂ ಎತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಬಿಕಾಸ್ ನನಗೆ ಈ ಥರ ಗೌನ್ ಹಾಕೊಂಡ್ರೆ ಮಗುಗೆ ಚುಚ್ಚುತ್ತೆ. ಸೊ ಎತ್ಕೊಂಡು ತುಂಬ ಕಡಿಮೆ ಟೈಮು. ಆ್ಯಂಡ್ ಪರವಾಗಿಲ್ಲ ಲೂಸ್ ಹೇರೇ ಬಿಡೋಣ ಅಂದ್ಕೊಂಡು ಲೂಸ್ ಹೇರ್ ಬಿಟ್ಟೆ. ಆ್ಯಂಡ್ ಅಕ್ಕನೂ ತುಂಬಾ, ಅಕ್ಕನೂ ಹೇಳಿದ್ರು, ಲೈಕ್ ನೀನು ಎಷ್ಟೇ ರಫ್ ಆಗಿ ಹಿಂಗೆ ಹಂಗೆ ಇದು ಮಾಡಿದ್ರು ಕೂಡ ಅಲ್ಲ, ನಿನ್ನ ಹೇರ್ ಏನೂ ಆಗಲ್ಲ, ತುಂಬ ಸಟಲ್ ಆಗಿರುತ್ತೆ, ಟೆನ್ಷನ್ ತಗೋಬೇಡ, ಅಟ್ಲೀಸ್ಟ್ ಒಂದು 7 hours ಅಂತೂ ಏನೂ ಆಗಲ್ಲ ಅಂತಂದಿದ್ರು. ಸೊ ಅದೊಂದು ನನಗೆ ಧೈರ್ಯ ಆಯಿತು ಫ್ರೆಂಡ್ಸ್. ಆ್ಯಂಡ್ ಕಂಪ್ಲೀಟಾಗಿ ನೋಡಿ ನಾನು ಯಾವ ಥರ ಕಾಣಿಸ್ತೀನಿ ಅಂತ, ಓಕೆನಾ. ಸೊ ಒಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಫ್ರೆಂಡ್ಸ್, ನೀವಲ್ಲಿ ನೋಟಿಸ್ ಮಾಡಿರ್ಬೋದು, ಅಕ್ಕ ಅದ ತುಂಬಾ ಒಂಥರ ಸಿಸ್ಟಮ್ಯಾಟಿಕ್ ಆಗಿ, ತುಂಬಾ ಪ್ರೊಫೆಷ್ನಲ್ ಆಗಿ ಅವ್ರದ್ದೇನು ಸೂಟ್ ಕೇಸ್ ಇದೆಯಲ್ಲ, ಅಂದರೆ ಅವ್ರ ಮೇಕಪ್ ಐಟಮ್ಸ್ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಎಲ್ಲ ಪ್ರಾಡಕ್ಟ್ಸು ಫ್ರೆಂಡ್ಸ್ ಎಲ್ಲ ಫುಲ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸು, ಫುಲ್ ಟಾಪ್ ಆ್ಯಂಡ್ ಅವ್ರು ಯೂಸ್ ಮಾಡೋದು, ಯಾವುದೇ ಈ ಥರದ್ದು ಓಕೆ ಅದು ಔಟ್ ಆಫ್ ಡೇಟು ಅಥವಾ ಲೋಕಲ್ ಆ ಥರ ಏನೂ ಇಲ್ಲ. ತುಂಬಾ ಚೆನ್ನಾಗಿ ಸ್ಕಿನ್ ಪ್ರೆಪ್ ಆಗಲಿ, ಸ್ಕಿನ್ ಕೇರ್ ಆಗಿರಲಿ, ಹೇರ್ ಆಗಿರಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಪಿನ್ ಸಹ ಅವ್ರು ಮರೆಯಲ್ಲ. ಬಿಕಾಸ್ ನನಗೆ ಅಲ್ಲ, ನಾನು ತುಂಬ ಮೇಕಪ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಿ ಸರಿನಾ, ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ತುಂಬ ಸತಿ ಅವ್ರು ನಮ್ಮ ಹತ್ರನೇ ಕೇಳ್ತಾರೆ, ಓಕೆ ಪಿನ್ ಇದೆಯಾ, ಸಿಸರ್ ಇದೆಯಾ, ಅಥವಾ ದಾರ ಏನಾದರೂ ಇದೆಯಾ ಹೇರ್ ಟೈ ಮಾಡೋಕ್ಕೆ ಅಂತ. ಬಟ್ ಅರುಣಾಕ ಅಲ್ಲ, ನಮಗೆ ಇಲ್ದಲೇ ಎಕ್ಸ್ಟ್ರಾ ಪೇರು ಕ್ಯಾರಿ ಮಾಡಿರ್ತಾರೆ. ಓಕೆ ಇಫ್ ಇನ್ ಕೇಸ್ ಇದೇನಾದರೂ ಬೇಕಂದರೆ ಬ್ಯಾಕಪ್ಗೆ ಅಂತ. ಇವಾಗ ಹಂಗೆ ನೋಡಿ ಹೇರ್ ಸ್ಟೈಲ್ ಕೂಡ ಹಂಗೇ ಆಯಿತು. ನಾನು ವೈಟ್ ಗೌನ್ ಕ್ಯಾನ್ಸಲ್ ಮಾಡಿದೆ, ಅವ್ರಿಗೆ ಹೇಳೋದು ಮರ್ತುಬಿಟ್ಟೆ. ಬಟ್ ಅವರು ಬ್ಯಾಕಪ್ಗೆ ಅಂತಲೇ ಬೇರೆ ಕಲರ್ಸು ತಂದಿದ್ರು, ಅದೊಂಥರ ಖುಷಿ ಫ್ರೆಂಡ್ಸ್. ಸೊ ಕಂಪ್ಲೀಟಾಗಿ ನೋಡಿ ನನ್ನ ಗೌನ್ ಹೇಗಿದೆ ಹಾಗೂ ಆ ಒಂದು ಗೌನ್ಗೆ ನನ್ನ ಮೇಕಪ್ ಯಾವ ಥರ ಕಾಣಿಸ್ತಿದೆ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ಮನೇಲಿ ಎಲ್ಲರೂ ಫುಲ್ ಚೆನ್ನಾಗಿದೆ ಅಂತಿದ್ರು. ಆ್ಯಂಡ್ ಅರುಣ್ಗೂ ಅಷ್ಟೇ ನನ್ನ ಮೇಕಪ್ ತುಂಬಾ ಇಷ್ಟ ಆಯಿತು. ಬಿಕಾಸ್ ಫಸ್ಟ್ ಟೈಮ್ ಈ ಥರ ಮೇಕಪ್ ಟ್ರೈ ಮಾಡಿದ್ದಲ್ವಾ. ಆ್ಯಂಡ್ ನನ್ನ ಮದುವೆಲಿ ಕೂಡ ನಾನು ರಿಸೆಪ್ಷನ್ಗೆ ಸಾರಿನೇ ಹಾಕ್ಕೊಂಡಿದ್ದೆ. ಸೊ ಒಂಥರ ಇಂಡಿಯನ್ ಸ್ಟೈಲೇ ಬಂತು. ನನ್ನ ಮದುವೆ ದಿವಸ ಹೆಂಗೆ ಅಂದರೆ ಬೆಳಗ್ಗೆ ಮುಹೂರ್ತ ಮುಗಿದ ತಕ್ಷಣ ಒಂದು 2 ಅವರಲ್ಲಿ ರಿಸೆಪ್ಷನ್ಗೆ ನಿಂತ್ಬಿಟ್ಟಿದೆ. ಸೊ ಆ ಥರ ಮಾಡಿದ್ದು, ಒಂದೇ ದಿವಸದಲ್ಲಿ ಮುಹೂರ್ತ ಹಾಗೂ ರಿಸೆಪ್ಷನ್ ಇತ್ತು. ಸೊ ಎರಡಕ್ಕೂ ಸಾರಿನೇ ಉಟ್ಕೊಂಡಿದ್ದೆ. ಸೊ ಈ ಥರ ಗೌನ್ಸ್ ಎಲ್ಲ ಮೋಸ್ಟ್ಲಿ ಲೈಕ್ ಈ ಥರ ಬರ್ಡೇ ಆಗಲಿ ಅಥವಾ ರಿಸೆಪ್ಷನ್ಗೆ ಹಾಕೋತಾರೆ. ಸೊ ನಂಗೆ ಒಂಥರ ಅದೇ ಫೀಲ್ ಬರ್ತಾ ಇತ್ತು. ನಂಗೆ ಅರುಣಾಕ ಅದೇ ಹೇಳಿದ್ರು, ನೀನು ಯಾವತ್ತೂ ಈ ಥರ ಎಲ್ಲ ಟ್ರೈ ಮಾಡಿಲ್ಲ ಅಲ್ವಾ, ಸೊ ಚೆನ್ನಾಗಿ ಮಾಡಿಸ್ಕೋ, ಚೆನ್ನಾಗಿ ಕಾಣಿಸು, ಬರ್ಡೇ ಆದರೆ ಏನಂತೆ ನೀನು ಹುಡುಗ ಅಂದರೆ ನೀನು ಬೇಬಿ ಬಾಯರ್ ಅಮ್ಮ ಅಲ್ವಾ, ಸೊ ನೀನು ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಆಗು ಅಂತ. ಸೊ ಒಂಥರ ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ರೆಂಡ್ಸ್, ಇದು ಬಂದು ನನ್ನ ಹೇರ್ ಸ್ಟೈಲ್ಸ್ ಚೆನ್ನಾಗಿದೆಯಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಪೆಷಲಿ ಆ ಒಂದು ರೋಸ್ ಏನೋ ಆ ಒಂದು ಪಾರ್ಟ್ ಇದೆಯಲ್ಲ ಸೈಡಲ್ಲಿ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇ ಒಂಥರ ಹೈಲೈಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ನನ್ನ ಗೌನ್ಗೆ ಒಂದು ಆಸಮ್ ಹೇರ್ ಸ್ಟೈಲ್. ನಾನೇ ಹೇಳಿದೆ ನನಗೆ ತೀರಾ ಗ್ರ್ಯಾಂಡು ಬೇಡ, ತೀರಾ ಸಿಂಪಲು ಬೇಡ, ಒಂಥರ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸರಿ ಆಯಿತು ಅಂತ ಈ ಥರ ಒಂದು ಹೇರ್ ಸ್ಟೈಲ್ನ ಮಾಡಿಸ್ಕೊಂಡೆ. ಆ್ಯಂಡ್ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಯಾವ ಥರ ಕಾಣಿಸ್ತಾ ಇದೆ ಅಂತ. ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂದರೆ ಇವರು ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ ತಗೋತಾರೆ, ಪರ್ಸನಲ್ ಕ್ಲಾಸಸ್ ತಗೋತಾರೆ, ಹಾಗೂ ಸಾರಿ ಪ್ರೀ ಪ್ಲೇಟಿಂಗ್ ಕೂಡ ಮಾಡ್ತಾರೆ. ಆ್ಯಂಡ್ ಲೈಕ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಅಂತ ಆಬ್ವಿಯಸ್ಲಿ ಮಾಡ್ತಾರೆ. ಸೊ ಇದ್ರ ಜೊತೆಲ್ಲ ಇದು ಸಹ ಮಾಡ್ತಾರೆ. ಇಫ್ ಇನ್ ಕೇಸ್ ನೀವು ಜೊತೆ ಮೇಕಪ್ ಮಾಡಿಸ್ಕೋಬೇಕು ಅಥವಾ ಮೇಕಪ್ ಕಲ್ತ್ಕೋಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ.
ಓಕೆ ಫ್ರೆಂಡ್ಸ್, ಸೊ ಹೇರ್ದು ಎಲ್ಲ ಫುಲ್ ಆಯಿತು ಸೆಟ್ಟು. ಆ್ಯಂಡ್ ಇವಾಗ ಫೇಸ್ಗೆ ಮೇಕಪ್ ಸ್ಟಾರ್ಟ್ ಆಗಿದ್ದೆ. ಆ್ಯಂಡ್ ಸ್ಟಾರ್ಟಿಂಗ್ ಅವ್ರು ನೀಟಾಗಿ ಫುಲ್ ಕ್ಲೀನ್ ಮಾಡಿದ್ರು, ಕ್ಲೆನ್ಸರಿಂದ ಎಲ್ಲ ಫುಲ್ ಫೇಸ್ಗೆ ಎಲ್ಲ ಫುಲ್ ಏನಂತಾರೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಎಲ್ಲನೂ ಹಾಕಾಯಿತು. ಆ್ಯಂಡ್ ಇವಾಗ ಫೇಸ್ ಮೇಕಪ್ ಸ್ಟಾರ್ಟು. ಸೊ ತುಂಬಾ ಒಂಥರ ಎಕ್ಸೈಟೆಡ್ ಆಗಿದ್ದೆ. ನಾನು ಅಕ್ಕಾಗೆ ಹೇಳ್ತಾ ಇದ್ದೆ, ಅಕ್ಕ ಲೈಕ್ ನಾನು ಸ್ಪೆಕ್ಸ್ ಹಾಕಿಲ್ಲ ಅಂದ್ರಲ್ಲ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಬಿಕಾಸ್ ನಂಗೆ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ, ಸ್ಪೆಕ್ಸೇ ನಿನ್ನ ಬ್ಯೂಟಿ. ಇನ್ಫ್ಯಾಕ್ಟ್ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಫ್ರೆಂಡ್ಸ್, ಒಬ್ಬರು ಮನುಷ್ಯಗೆಲ್ಲ ಒಂದು ಬ್ಯೂಟಿ ಅಂತ ಇರುತ್ತೆ. ಲೈಕ್ ಒಬ್ರಿಗೆ ಹೇರ್ ಅಂತ ಇರುತ್ತೆ, ಒಬ್ರಿಗೆ ಕಣ್ಣು, ಒಬ್ರಿಗೆ ಮೂಗು, ಒಬ್ರಿಗೆ ತುಟಿ ಆ ಥರ ಇರುತ್ತೆ. ಬಟ್ ನಮ್ಮಮ್ಮ ನಂಗೆ ಇದನ್ನು ಹೇಳಿದ್ದಾರೆ, ನಿನ್ನ ಸ್ಪೆಕ್ಸೇ ನಿನ್ನ ಬ್ಯೂಟಿ ಅಂತ. ಬಿಕಾಸ್ ಒಂದ್ಸತಿ ಏನಾಗಿದೆ ಗೊತ್ತಾ, ನನಗೆ ತುಂಬ ನಾನು ಸ್ಕೂಲ್ ಇರಬೇಕಾದ್ರೆ ತುಂಬ ರೇಗಿಸ್ತಾ ಇದ್ರು, ನಿನ್ನ ಸ್ಪೆಕ್ಸ್ ಹಾಕೋತೀಯ ಹಾಗೆ ಹೀಗೆ ಅಂತ. ತುಂಬ ಅಳು ಅವಾಗ ನಾನು, ಮಮ್ಮಿ ನಂಗೆ ಎಲ್ಲರೂ ಹಿಂಗೆ ರೇಗಿಸ್ತಾರೆ ಅಂತ. ಅವಾಗ ನಮ್ಮಮ್ಮ ನಂಗೆ ಅರ್ಥ ಮಾಡಿಸಿದ್ದು, ನಿಂಗೆ ರೇಗಿಸಿದ್ರೆ ಅವ್ರು ರೇಗಿಸ್ಕೊಳ್ಳಿ, ಬಿಕಾಸ್ ನಿನ್ನ ಸ್ಪೆಕ್ಸೇ ನಿನ್ನ ಬ್ಯೂಟಿ, ಅದೊಂದು ಬ್ಯೂಟಿ, ಅದನ್ನ ಯಾಕೆ ನೀನು ಬೇಡ ಬೇಡ ಅಂತ ಅಂತೀಯ ಅಂತಂದರು. ನಂಗೆ ಅವಾಗ ಅಂದರೆ ನಂಗೆ ಹೆಂಗೆ ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ, ಬಟ್ ನಂಗೆ ಅವಾಗ ಒಂಥರ ಅರ್ಥ ಆಯಿತು, ಹೌದಲ್ವಾ ಅಂತ. ಆ್ಯಂಡ್ ಕಮಿಂಗ್ ಬ್ಯಾಕ್, ಇಲ್ಲ ಅಕ್ಕ ಕೇಳಿದ್ರು ನನಗೆ ಏನಾದರೂ ಲೆನ್ಸ್ ಗಿನ್ಸ್ ಏನಾದರೂ ಹಾಕೋತೀಯ ಅಂತ. ಸೊ ನಾನು ಲೆನ್ಸ್ ಏನೂ ಟ್ರೈ ಮಾಡಲ್ಲ ಅಂತ ಅಂದೆ. ಆ್ಯಂಡ್ ನೀವು ನೋಡ್ಬೋದು ಫ್ರೆಂಡ್ಸ್, ನಾನು ಲೆನ್ಸ್ ಹಾಕಿಲ್ಲ ಅಂದರೂ ಅಲ್ಲ, ನನ್ನ ಕಣ್ಣು ಎಷ್ಟು ಚೆಂದ ಕಾಣಿಸ್ತಿದೆ. ನನಗೆ ಲಿಟ್ರಲಿ ನನ್ನ ಫೇಸ್ ಮೇಕಪ್ ಅಷ್ಟು ಇಷ್ಟ ಆಯಿತು. ನೀವು ಫುಲ್ ಎಂಡ್ವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ. ಆ್ಯಂಡ್ ಫೇಸ್ಗೆ ಮೇಕಪ್ ಮಾಡಬೇಕಾದ್ರೂ ಅಷ್ಟೇ ಸರಿ, ಅವ್ರು ಫಸ್ಟು ಲೈಕ್ ನಮ್ಮ ಕೈಗೆ ಸ್ವಲ್ಪ ಟ್ರೈ ಮಾಡ್ತಾರೆ ಕೆಲವೊಂದು ಪ್ರಾಡಕ್ಟ್ಸ್ ಹಾಕಿ ಅವ್ರ ಸ್ಕಿನ್ಗೆ ಸೂಟ್ ಆಗುತ್ತಾ ಯಾವ ಥರ ಅಂತ. ಇವಾಗ ಅಕ್ಕಾಗೆ ಯೂಶ್ವಲಿ ನನ್ನ ಸ್ಕಿನ್ ಟೋನ್ ಗೊತ್ತು, ಯಾವ ಥರ ಇದೆ, ಸೆನ್ಸಿಟಿವಾ ಅಥವಾ ನಾರ್ಮಲ್ ಸ್ಕಿನ್ನ ಅಥವಾ ಹೇಗೆ ಆಯಿಲಿ ಸ್ಕಿನ್ನ ಅಂತ. ಸೊ ಅಂದರೆ ಬಿಕಾಸ್ ತುಂಬ ಸತಿ ಮೇಕಪ್ ಮಾಡಿದ್ದಾರೆ ಅಲ್ವಾ, ಸೊ ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ ನನ್ನ ಸ್ಕಿನ್ ಬಗ್ಗೆ. ಸೊ ಅದಕ್ಕೆ ತುಂಬ ಒಂಥರ ಕ್ಯಾಶುವಲ್ ಆಗೇ ಇದ್ದರು, ಹಾಗೆ ಮಾತಾಡ್ಸ್ಕೊಂಡೆಲ್ಲ ಮೇಕಪ್ ಮಾಡಿಸ್ಕೊತಾ ಇದೆ. ಅವ್ರು ಕೇಳ್ತಾ ಇದ್ರು, ನಿಂಗೆ ಯಾವ ಥರ ಬೇಕು, ಈ ಥರ ಗ್ಲಾಸಿ ಮೇಕಪ್ ಬೇಕಾ, HD ಮೇಕಪ್ ಬೇಕಾ, ಅಥವಾ ನ್ಯೂಡ್ ಮೇಕಪ್ ಬೇಕಾ, ಅಂದರೆ ತುಂಬ ಟೈಪ್ಸ್ ಇದೆ ಫ್ರೆಂಡ್ಸ್ ಮೇಕಪ್ದು. ಸೊ ಯಾವ ಥರ ಬೇಕು ಅಂತ ಕೇಳಿದ್ರು. ಅಕ್ಕ ನಾನು ಅದೇ ಅಂದೆ, ಅಕ್ಕ ನಿಮಗೆ ನನ್ನ ಮೇಲೆ ಯಾವ ಥರ ಮೇಕಪ್ ಚೆನ್ನಾಗಿ ಕಾಣಿಸುತ್ತಲ್ವ ಅದೇ ಥರ ಮೇಕಪ್ ಮಾಡಿ ಅಂತ. ಅಂದರೆ ಒಂಥರ ಗೋ ಟು ಮೇಕಪ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ಪ್ರತಿಯೊಂದನ್ನು ಟ್ಯಾಗ್ ಮಾಡಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅವ್ರ ಸತಿ ತುಂಬ ಕೆಲಸ ಕೂಡ ಮಾಡಿದ್ದೀನಿ, ಅದಕ್ಕೇ ಹೇಳ್ತಿರೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ, ಇವರು ಸೆಲೆಬ್ರಿಟೀಸ್ಗೂ ಮೇಕಪ್ ಮಾಡ್ತಾರೆ. ಅದ್ವಿತಿ ಶೆಟ್ಟಿ ಆಗಿರಲಿ, ಅಶ್ವಿತಿ ಶೆಟ್ಟಿ ಅವರಾಗಿರಲಿ, ಸೊ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಓಕೆ, ಸೊ ಸೆಲೆಬ್ರಿಟೀಸ್ ಮೇಕಪ್ ಮಾಡಿದ್ರೆ ನಮಗೆಲ್ಲ ಕಾಸ್ಟ್ಲಿ ಇರುತ್ತೇನೋ ಅಂತಲೂ ಅಂದ್ಕೊಂಡಿರ್ತೀರ. ಬಿಕಾಸ್ ನನಗೂ ಆ ಒಂದು ಮೈಂಡಲ್ಲಿ ಇತ್ತು, ಬಟ್ ಆ ಥರ ಏನೂ ಇಲ್ಲ, ತುಂಬ ರೀಸನಬಲ್ ಪ್ರೈಸು. ಹಾಗೂ ತುಂಬ ಚೆನ್ನಾಗಿ ಟ್ರಾವೆಲ್ ಅಂದರೆ ಎಲ್ಲಿ ಬೇಕಲ್ಲಿ ಆ ಕಡೆ ಎಲ್ಲ ಟ್ರಾವೆಲ್ ಎಲ್ಲ ಮಾಡ್ತಾರೆ. ಯಾವ ಥರ ಬೇಕು ಮೇಕಪ್ಪು, ಬರೀ ಬ್ರೈಡ್ಸ್ಗೆ ಮಾತ್ರ ಅಲ್ಲ, ಬ್ರೈಡ್ಸ್ ಮೇಡ್ ಆಗಿರಲಿ, ಬ್ರೈಡ್ ಅವ್ರ ಸಿಸ್ಟರು, ಅಮ್ಮ, ಹಾಗೂ ಏನಂತಾರೆ ಫೋಟೋಶೂಟ್ಸ್ಗೆ ಆಗಿರಲಿ, ಪ್ರೀ ವೆಡ್ಡಿಂಗ್ಗೆ ಆಗಿರಲಿ, ಪ್ರತಿ ಈವೆಂಟ್ಸ್ಗೆ, ಪಾರ್ಟೀಸ್ಗೆ, ಪ್ರತಿಯೊಂದಕ್ಕೂ ಅವೈಲೇಬಲ್ ಇರ್ತಾರೆ ಫ್ರೆಂಡ್ಸ್ ಮೇಕಪ್ಗೆ. ಸೊ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಒಂದು ಸತಿ ಟ್ರೈ ಮಾಡಿ ಅಂತ ನಾನು ಪರ್ಸನಲಾಗಿ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಪ್ರೈಸ್ ಬಗ್ಗೆ ಫ್ರೆಂಡ್ಸ್ ತುಂಬ ಜನ ಇದು ಕೇಳ್ತೀರಾ, ನಿಮ್ಮ ಮೇಕಪ್ಗೆ ಪ್ರೈಸ್ ಎಷ್ಟಾಯಿತು ಅಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪ್ರೈಸ್ ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರೈಸ್ ಇರುತ್ತೆ. ಬಿಕಾಸ್ ಒಬ್ಬೊಬ್ಬರು ಒಂದೊಂದು ಥರ ಮೇಕಪ್ ಕೇಳ್ತಾರೆ ಅಲ್ವಾ. ಸೊ ಎಲ್ಲ ಸ್ಕಿನ್ ಟೋನು ಒಂದೇ ಥರ ಇರಲ್ಲ. ಆ್ಯಂಡ್ ಒಬ್ರಿಗೆ ಇಂಡಿಯನ್ ಮೇಕಪ್ ಬೇಕು ಅಂದರೆ ಒಬ್ರಿಗೆ ವೆಸ್ಟರ್ನ್ ಮೇಕಪ್ ಬೇಕು, ಒಬ್ರಿಗೆ HD ಮೇಕಪ್ ಬೇಕು ಅಂದರೆ ಇನ್ನೊಬ್ರಿಗೆ ಗ್ಲಾಸಿ ಮೇಕಪ್ ಬೇಕು. ಸೊ ಎಲ್ಲ ಮೇಕಪ್ದು ಒಂದೊಂದು ಥರ ಪ್ರೈಸ್ ಇರುತ್ತೆ. ಸೊ ನೀವು ಒಂದ್ಸತಿ ಅವ್ರಿಗೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಕೇಳಿ, ವಿಚಾರಿಸಿ, ಅದಾದಮೇಲೆ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇವ್ರು ಮೇಕಪ್ ಜೊತೆ ಅಲ್ಲ, ಬರೀ ಮೇಕಪ್ ಮಾತ್ರ ಅಲ್ಲ, ಬರೀ ಹೇರ್ ಸ್ಟೈಲ್ ಮಾತ್ರ ಅಲ್ಲ, ಸಾರಿ ಪ್ರಿಪ್ರೇಟಿಂಗ್ ಆಗಿರಲಿ, ಸಾರಿ ಡ್ರೇಪಿಂಗ್ ಆಗಿರಲಿ, ಮತ್ತು ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ ಆಗಿರಲಿ, ಇವೆಲ್ಲನೂ ಮಾಡ್ತಾರೆ. ಸೊ ಇಫ್ ಇನ್ ಕೇಸ್ ನಿಮಗೇನಾದರೂ ಮೇಕಪ್ ಕಲ್ತ್ಕೋಬೇಕು ಅಂತ ಆಸೆ ಇದ್ದರೆ, ಅಥವಾ ಮೇಕಪ್ ಮಾಡಿಸ್ಕೋಬೇಕು ಅಂತ ಆಸೆ ಇದ್ದರೆ, ನೀವು ಖಂಡಿತವಾಗ್ಲೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು.
ಫ್ರೆಂಡ್ಸ್, ಆಲ್ಮೋಸ್ಟ್ ನನ್ನ ಮೇಕಪ್ ರೆಡಿ ಆಗಿದೆ. ಇವಾಗ ಲಿಪ್ಸ್ಟಿಕ್ ಹಾಗೂ ಆಕ್ಸೆಸರೀಸ್ ಅಷ್ಟೇ ಹಾಕೋಬೇಕು. ಸೊ ಅದೊಂದು ಹಾಕೊಂಡ್ರೆ ನನ್ನ ಮೇಕಪ್ ರೆಡಿ. ಸೊ ಯಾವ ಥರ ಕಾಣಿಸ್ತಾ ಇದೆ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಆ್ಯಂಡ್ ನನಗೆ ತುಂಬ ಜನ ಕೇಳ್ತೀರಾ, ನೀವು ಮಾಂಗಲ್ಯ ಚೈನ್ ಬಿಚ್ಚಿಲ್ವಾ ಅಂತ. ಇಲ್ಲ ನಂಗೆ ಮಾಂಗಲ್ಯ ಚೈನ್ ಬಿಚ್ಚೋಕ್ಕೆ ಇಷ್ಟ ಇರಲಿಲ್ಲ, ಸೊ ಅದಕ್ಕೆ ಬಿಚ್ಚಿಲ್ಲ. ಇರಲಿ, ಪರವಾಗಿಲ್ಲ, ಏನಾಗುತ್ತೆ, ಯಾವುದೇ ಗೌನ್ ಹಾಕೊಂಡ್ರು, ಯಾವುದೇ ಜೀನ್ಸ್ ಪ್ಯಾಂಟ್ ಹಾಕೊಂಡ್ರು ಅಥವಾ ಸೀರೆನೇ ಹಾಕೊಂಡ್ರು, ಮಾಂಗಲ್ಯ ಚೈನೇ, ಅದಕ್ಕಿರೋ ಬೆಲೆ ಯಾವುದಕ್ಕೂ ಇಲ್ಲ. ಸೊ ಅದಕ್ಕೆ ಅದು ಇರಲಿ ಅಂತ ಅಂದ್ಕೊಂಡು ಅದನ್ನ ಹಾಕೊಂಡಿದ್ದೀನಿ. ಆ್ಯಂಡ್ ಕಿವಿಗೆ ಓಲೆ ಹಾಗೂ ಕೈಗೆ ಒಂದು ಬ್ರೇಸ್ಲೆಟ್ ಥರ ಹಾಕೋತೀನಿ, ಹಣೆಗೆ ಒಂದು ಸ್ಟಿಕ್ಕರ್ ಥರ ಹಾಕೋತೀನಿ ಅಷ್ಟೇ. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ ಬಗ್ಗೆ ಡೌಟ್ ಇತ್ತು, ಬಿಕಾಸ್ ನಾನು ಯಾವಾಗಲೂ ರೆಡ್ ಲಿಪ್ಸ್ಟಿಕ್ಕೇ ಹಾಕೊಳ್ಳೋದು. ಸೊ ಅಕ್ಕ ಕೇಳಿದ್ರು, ನಾನು ಡ್ರೆಸ್ ಮ್ಯಾಚಿಂಗ್ ಈ ಥರ ಪರ್ಪಲ್ ಶೇಡ್ ಲಿಪ್ಸ್ಟಿಕ್ ಹಾಕಲಾ ಅಥವಾ ರೆಡ್ ಕಲರ್ ಹಾಕಲಾ ಅಂತ. ಸೊ ನಾನು ಹೇಳಿದೆ, ಎರಡೂ ಟ್ರೈ ಮಾಡೋಣ, ನೋಡೋಣ ಯಾವ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಹಾಕ್ತೀನಿ ಅಂತ. ಸೊ ಅದೊಂದು ಮಾತ್ರ ಎಂಡರ್ ಇಟ್ಟಿದ್ವಿ. ಆ್ಯಂಡ್ ಬಾಕಿ ಮೇಕಪ್ ಇದೆ ಫ್ರೆಂಡ್ಸ್. ಸೊ ಪ್ಲೀಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನನಗೆ, ನನ್ನ ಫ್ಯಾಮಿಲಿಗೆ, ಸ್ಪೆಷಲಿ ಅರುಣ್ಗೆ ನಾನು ತುಂಬಾ ಇಷ್ಟ ಆದೆ. ಸೊ ನನಗೂ ಆ ಥರ ಒಂದು ಖುಷಿ ಗೊತ್ತಾ, ಬಿಕಾಸ್ ಅದೇನೋ ಗೊತ್ತಿಲ್ಲ, ಹಸ್ಬೆಂಡಿಗೆ ಏನಾದರೂ ನಮ್ಮ ಮೇಕಪ್ ಇಷ್ಟ ಆದರೆ ಒಂಥರ ನಮಗೂ ಒಂಥರ ಖುಷಿ, ಒಂಥರ ಸ್ಯಾಟಿಸ್ಫೈಡ್ ಅಂತ ಅನಿಸುತ್ತೆ. ಸೊ ಅಕ್ಕ ಬಂದು ಇವಾಗ ಇಲ್ಲಿ ನೋಡ್ತಾ ಇದ್ಲು, ಓಕೆ ಹೆಂಗೆ ಕಾಣಿಸ್ತಾ ಇದೆ ಮೇಕಪ್, ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಥವಾ ಏನಾದರೂ ಆ್ಯಡ್ ಮಾಡಬೇಕಾ ಅಂತ. ಸೊ ಇಲ್ಲ ಎಲ್ಲ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ, ನೀನು ಸ್ವಲ್ಪ ಸ್ಮೈಲ್ ಮಾಡು ಅಷ್ಟೇ ಹೇಳ್ತಾ ಇದ್ಲು. ಬಿಕಾಸ್ ನಾನು ಸ್ವಲ್ಪ ಲಾಸ್ಟಲ್ಲಿ ಕಾನ್ಷಿಯಸ್ ಆಗಿಬಿಟ್ಟೆ, ಅಯ್ಯೋ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಅಂತ. ಬಿಕಾಸ್ ಏನು ಗೊತ್ತಾ, ನಂದು ನನಗೆ ಮಿರರ್ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಇಲ್ಲ ನಿಮಗೆ ಸರ್ಪ್ರೈಸ್ ಆಗಿರಲಿ, ನೀನು ಲಾಸ್ಟಲ್ಲಿ ನೋಡು ಅಂತಿದ್ಲು. ಸೊ ಬಟ್ ಇವಾಗ ನೋಡ್ತಾ ಇದ್ದೀನಲ್ಲ, ಇನ್ನೂ ಆ ಮೇಕಪ್ ನನ್ನ ಮೇಲೆ ಹಾಗೆ ಇರಬೇಕಿತ್ತಲ್ಲ ಅಂತ ಅನಿಸುತ್ತೆ. ಸೊ ನನ್ನ ಮೇಕಪ್ ಕಂಪ್ಲೀಟ್ ಆದಮೇಲೆ ಅರುಣಾಕ ಅವರು ಅಕ್ಕಗೆ ಕೂಡ ಮೇಕಪ್ ಮಾಡ್ತಾರೆ ಹಾಗೂ ನಂದುಗೆ ಕೂಡ ಹೇರ್ ಸ್ಟೈಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಆ ಒಂದು ಪಾರ್ಟ್ ನೀವು ಅಕ್ಕ ವ್ಲಾಗಲ್ಲಿ ನೋಡ್ತೀರಾ. ಸೊ ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ರೆ ಈ ಒಂದು ಗ್ಲಿಮ್ಸ್ ಎಲ್ಲ ಒಂಥರ ಹೀರೋಯಿನ್ ಫೀಲೇ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಇದು ಬಂದು ನನ್ನ ಫೈನಲ್ ಲುಕ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಿಮ್ಗೆ ಏನಾದರೂ ಅರುಣಾ ಅಕ್ಕ ಮೇಕಪ್ ಆರ್ಟಿಸ್ಟ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ.